ಗುರು ನಮಸ್ಕಾರ, ನಿಮ್ಮ ರೈಟ್ ಟು ಫೈಟ್ಗೆ. ಜೆನ್ ಝಿ ಡೇಟಿಂಗ್. ಇಲ್ಲಿ ಹೊಸ ರೂಲ್ಸ್ ಟ್ರೆಂಡ್ ಸೃಷ್ಟಿಸಿದ ಜೆನ್ ಝಿ ಹುಡುಗರು. ಇಂದಿನ ಕಾಲದ ಡೇಟಿಂಗ್ ಜಗತ್ತಿನಲ್ಲಿ ಯುವಜನತೆ ಹೊಸ ಟ್ರೆಂಡ್ ಅನ್ನು ಹುಟ್ಟುಹಾಕಿದ್ದಾರೆ. ಲೇಟ್ ನೈಟ್ ಪಾರ್ಟಿಗಳು, ಡೇಟಿಂಗ್ ಆಪ್ಗಳು ಹಾಗೂ ಸಿಚುಯೇಷನ್ಶಿಪ್ಗಳಿಂದ ಬೇಸತ್ತ ಯುವಕ ಯುವತಿಯರು ಈಗ 6-7 ಡೇಟಿಂಗ್ ಪರಿಗಣಿಸುತ್ತಿದ್ದಾರೆ. ಇದರ ಅರ್ಥ ಸಂಜೆ 6 ಅಥವಾ 7 ಗಂಟೆ ನಡುವೆ ಭೇಟಿ ಮಾಡುವುದು, ತಡರಾತ್ರಿಯ ಡಿನ್ನರ್ ಅಥವಾ ಪಾರ್ಟಿಗಳ ಬದಲು ಸುರಕ್ಷತೆ, ನೆಮ್ಮದಿ ಮತ್ತು ಸ್ಥಿರತೆಗೆ ಆದ್ಯತೆ ನೀಡುವುದು. ಜನರು ಸಾರ್ವಜನಿಕ ಸ್ಥಳಗಳಲ್ಲಿ ಭೇಟಿಯಾಗುವುದು ಸುರಕ್ಷಿತವೆಂಬುದರ ಜೊತೆಗೆ ನಿದ್ರೆ ಮತ್ತು ಕಾರ್ಯಕ್ಷಮತೆಯನ್ನು ಪ್ರಾಧಾನ್ಯ ನೀಡುತ್ತದೆ. ಈ ಹೊಸ ಪದ್ಧತಿಯಲ್ಲಿ ಕುಡಿತಕ್ಕಿಂತ ಮಾತುಕತೆ ಮತ್ತು ವ್ಯಕ್ತಿತ್ವ ಅರಿವು ಮುಖ್ಯವಾಗುತ್ತದೆ. ಕಾಫಿ ಅಥವಾ ಲಘು ಉಪಹಾರ ಮಾತ್ರ ಸರ್ವರೂಪವಾಗಿದ್ದು, ವ್ಯಕ್ತಿಗಳನ್ನು ಪರಿಚಯಿಸಲು ಉತ್ತಮ ಸಂದರ್ಭ ಒದಗಿಸುತ್ತದೆ. ಸಂಜೆಯೇ ಭೇಟಿಯಾದರೆ ಸಮಯದ ನಿಯಂತ್ರಣ ಸುಲಭವಾಗುತ್ತದೆ. ಎದುರಿಗಿರುವ ವ್ಯಕ್ತಿ ಇಷ್ಟವಿಲ್ಲದಿದ್ದರೆ ಬೇಗನೆ ಅಲ್ಲಿಂದ ಹೊರಡಲು ಸಾಧ್ಯ. ಇಷ್ಟವಿದ್ದರೆ ಸಂಜೆಯನ್ನು ಸುಂದರವಾಗಿ ಕಳೆಯಬಹುದು. ಇದರಿಂದ ಲೇಟ್ ನೈಟ್ ಪಾರ್ಟಿಗಳಿಂದ ಉಂಟಾಗುವ ಶಾರೀರಿಕ, ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ. ತಜ್ಞರು ಹೇಳುವಂತೆ 6-7 ಡೇಟಿಂಗ್ ಆರೋಗ್ಯಕರ ಸಂಬಂಧಗಳ ನಿರ್ಮಾಣಕ್ಕೆ ಸಹಕಾರಿ, ಶಿಸ್ತು ಮತ್ತು ಗಂಭೀರತೆಯನ್ನು ಪರಿಚಯಿಸುತ್ತದೆ. ಇದು ಕೇವಲ ಮನರಂಜನೆಗೆ ಅಲ್ಲ, ನಿಜವಾದ ಸಂಗಾತಿಯನ್ನು ಹುಡುಕಲು ಸಹಾಯಕವಾಗಿರುವ ಯುವಜನತೆಯ ಹೊಸ ಪ್ರಯತ್ನವಾಗಿದೆ. ಮುಂದೆ ಸುದ್ದಿ ಬಗ್ಗೆ ನೋಡೋಣ ಬನ್ನಿ. ಬೆಂಗಳೂರಿನ ಶೋಭಾ ಆಂಟಿಯ ಮ್ಯಾರೇಜ್ ಕಥೆ. 4 ಮದುವೆ, ಒಬ್ಬ ಪ್ರಿಯತಮ. ಬೆಂಗಳೂರಿನಲ್ಲಿ ಶೋಭಾ ಆಂಟಿ ಎಂದೇ ಪ್ರಸಿದ್ಧಳಾದ ಒಬ್ಬ ಮಹಿಳೆಯ ಕಥೆ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿದೆ. ಒಂದೇ ಜೀವನದಲ್ಲಿ 4 ಮದುವೆಗಳು, ಒಬ್ಬರ ಹಿಂದೊಬ್ಬರು ಗಂಡಂದಿರನ್ನು ಮೋಸ ಮಾಡಿ ಕೊನೆಗೆ ರೌಡಿಗಳ ಸಹಾಯದಿಂದ 4ನೇ ಪತಿಗೆ ಧಮಕಿ ನೀಡಿ ಮನೆ ಬಿಟ್ಟು ತಪ್ಪಿಸಿಕೊಂಡ ಘಟನೆಯು ಭಾರೀ ಚರ್ಚೆಗೆ ಕಾರಣವಾಗಿದೆ. ಶೋಭಾ ಆಂಟಿಯ ಮ್ಯಾರೇಜ್ ಜರ್ನಿ ಹೀಗಿದೆ. ಮೊದಲ ಮದುವೆ. ತನ್ನ ಮೊದಲ ಪ್ರೀತಿಯ ಪ್ರಿಯತಮನೊಂದಿಗೆ ಮದುವೆಯಾಗಿ ಸಂಸಾರ ಆರಂಭಿಸಿದಳು. ಆದರೆ ಇದೇ ಸಮಯದಲ್ಲಿ ಮತ್ತೊಬ್ಬ ಯುವಕನ ಜೊತೆಗೂ ಸಂಬಂಧ ಬೆಳೆಸಿದಳು. 2ನೇ ಮದುವೆ. ಮೊದಲ ಗಂಡನ ಜೊತೆಯಲ್ಲಿದ್ದಾಗಲೇ 2ನೇ ಗಂಡನ್ನು ಮದುವೆಯಾಗಿ ಸಂಸಾರ ಕಟ್ಟಿದಳು. 2ನೇ ಪತಿಗೆ ಇದರ ಬಗ್ಗೆ ತಿಳಿಯಲಿಲ್ಲ. 3ನೇ ಮದುವೆ. 2ನೇ ಗಂಡನಿಗೆ ತಿಳಿಯದಂತೆ 3ನೇ ಮದುವೆ ಮಾಡಿಕೊಂಡಳು. 3ನೇ ಪತಿಗೆ ನಾವ್ ಹಾಕಿ 4ನೇ ಮದುವೆಗೆ ಕಾಲಿಟ್ಟಳು. 4ನೇ ಮದುವೆ. 4ನೇ ಗಂಡನ ಜೊತೆ ಸಂಸಾರ ನಡೆಸುತ್ತಿದ್ದಂತೆಯೇ ತನ್ನ ಹಳೆಯ ಪ್ರಿಯತಮನ ಜೊತೆಗೆ ರಹಸ್ಯ ಸಂಬಂಧವನ್ನು ಮುಂದುವರೆಸಿದಳು. ರಾತ್ರಿ 2 ಗಂಟೆಯವರೆಗೂ ಮೊಬೈಲ್ನಲ್ಲಿ ಬ್ಯುಸಿಯಾಗಿರುತ್ತಿದ್ದಳು. ಅನುಮಾನಗೊಂಡ 4ನೇ ಪತಿ ಪ್ರಶ್ನಿಸಿದಾಗ ಶೋಭಾ ಭಾರೀ ಡ್ರಾಮಾ ಮಾಡಿದಳು. ನಾನು ಎಲ್ಲಿದ್ದರೂ, ಏನು ಮಾಡಿದರೂ ನೀನು ಕೇಳಬಾರದು ಎಂದು ಗಲಾಟೆ ಮಾಡಿ ರೌಡಿಗಳನ್ನು ಬಿಟ್ಟು ಗಂಡನಿಗೆ ಧಮಕಿ ಕೊಡಿಸಿದಳು. ಕೊನೆಗೆ ಮನೆ ಬಿಟ್ಟು ತಪ್ಪಿಸಿಕೊಂಡಳು. 4ನೇ ಗಂಡ ದುಡಿದ ಹಣವನ್ನೆಲ್ಲ ಶೋಭಳಿಗೆ ಕೊಟ್ಟು ಈಗ ಬೀದಿಗೆ ಬಿದ್ದ ಸ್ಥಿತಿಗೆ ತಲುಪಿದ್ದಾನೆ ಎಂದು ಹೇಳಲಾಗುತ್ತಿದೆ. ಮುಂದಿನ ಸುದ್ದಿ ಬಗ್ಗೆ ನೋಡೋಣ ಬಾಗುರು. ಸೇಫೆಸ್ಟ್ ಕಂಟ್ರಿ. ಈ ದೇಶಗಳಲ್ಲಿ ಹೆಣ್ಣು ಮಕ್ಕಳು ರಾತ್ರಿಯೂ ಒಂಟಿಯಾಗಿ ಓಡಾಡಬಹುದಂತೆ. ಈ ಲಿಸ್ಟ್ನಲ್ಲಿ ಭಾರತಕ್ಕೆ 8ನೇ ಸ್ಥಾನ. ಇಂದಿನ ಜಗತ್ತಿನಲ್ಲಿ ಸಂಘರ್ಷಗಳು ಹೆಚ್ಚಾಗಿದ್ದರೂ ಗ್ಯಾಲಪ್ 2025 ಜಾಗತಿಕ ಸುರಕ್ಷತಾ ವರದಿಯ ಪ್ರಕಾರ ಜನರು ಕಳೆದ 20 ವರ್ಷಗಳಲ್ಲಿ ಎಂದಿಗಿಂತಲೂ ಹೆಚ್ಚು ಸುರಕ್ಷಿತವಾಗಿದ್ದೇವೆ ಎಂದು ಭಾವಿಸುತ್ತಿದ್ದಾರೆ. ಸುರಕ್ಷತೆ ಸಫ್ತೆ ಎಂದರೆ ಕೇವಲ ಯುದ್ಧಗಳ ವಾರ ಅನುಪಸ್ಥಿತಿಯಲ್ಲ, ದೈನಂದಿನ ಜೀವನದ ಡೈಲಿ ಲೈಫ್ ಮೂಲಭೂತ ಅಂಶಗಳಾದ ಬಲವಾದ ಸಂಸ್ಥೆಗಳು, ವಿಶ್ವಾಸಾರ್ಹ ಮೂಲಸೌಕರ್ಯ ಬೇಸಿಕ್ ನೀಡ್ಸ್ ಮತ್ತು ಆರೋಗ್ಯಕರ ಸಮುದಾಯಗಳ ಮೇಲೆ ಅವಲಂಬಿತವಾಗಿದೆ ಎಂಬುದನ್ನು ಈ ವರದಿ ಎತ್ತಿ ತೋರಿಸುತ್ತದೆ. ಗ್ಯಾಲಪ್ 144 ದೇಶಗಳಲ್ಲಿ 1,45,000ಕ್ಕೂ ಹೆಚ್ಚು ಜನರ ಸಂದರ್ಶನಗಳ ಆಧಾರದ ಮೇಲೆ ಈ ವರದಿಯನ್ನು ಸಿದ್ಧಪಡಿಸಿದೆ. ಇದು ರಾತ್ರಿ ಹೊತ್ತು ನಿರ್ಭಯವಾಗಿ ಓಡಾಡಲು ಸೂಕ್ತವಾದ ದೇಶಗಳನ್ನು ಗುರುತಿಸಿದೆ. ಹಾಗಿದ್ರೆ ನಾವಿಲ್ಲಿ ಆ ದೇಶಗಳು ಯಾವುವು, ಅವುಗಳ ಏಕೆ ಅಗ್ರಸ್ಥಾನದಲ್ಲಿವೆ ಎಂಬುದನ್ನು ವಿವರವಾಗಿ ನೋಡೋಣ. ರಾತ್ರಿ ಒಂಟಿಯಾಗಿ ಓಡಾಡಲು ಇರುವ ವಿಶ್ವದ ಅತ್ಯಂತ ಸುರಕ್ಷಿತ ದೇಶಗಳು ಇಲ್ಲಿವೆ. ಗ್ಯಾಲಪ್ನ ಜಾಗತಿಕ ಸುರಕ್ಷತಾ ವರದಿಯ ಪ್ರಕಾರ ರಾತ್ರಿ ಹೊತ್ತು ಒಂಟಿಯಾಗಿ ಓಡಾಡಲು ವಿಶ್ವದ ಟಾಪ್ 10 ಸುರಕ್ಷಿತ ದೇಶಗಳು ಇಲ್ಲಿವೆ. ಸಿಂಗಾಪುರ 98%, ತಜಿಕಿಸ್ತಾನ್ 95%, ಚೀನಾ 94%, ಒಮಾನ್ 94%, ಸೌದಿ ಅರೇಬಿಯಾ 93%, ಹಾಂಗ್ಕಾಂಗ್, ಚೀನಾ ಸಾರ್ 91%, ಕುವೈತ್ 91%, ನಾರ್ವೆ 91%, ಬಹ್ರೈನ್ 90%, ಯುನೈಟೆಡ್ ಅರಬ್ ಎಮಿರೇಟ್ಸ್ 90%. ಈ ದೇಶಗಳು ಯಾಕೆ ಅಗ್ರಸ್ಥಾನದಲ್ಲಿವೆ? ಈ ದೇಶಗಳು ಸುರಕ್ಷತೆಯನ್ನು ದೈನಂದಿನ ಜೀವನದ ಭಾಗವನ್ನಾಗಿ ಮಾಡುವ ಕೆಲವು ಸಾಮಾನ್ಯ ಗುಣಲಕ್ಷಣಗಳನ್ನು ಹೊಂದಿವೆ. ಸಿಂಗಾಪುರ, ಚೀನಾ ಮತ್ತು ಗಲ್ಫ್ ರಾಷ್ಟ್ರಗಳಲ್ಲಿ ಕೇಂದ್ರೀಕೃತ ಆಡಳಿತ ಮತ್ತು ಕಾನೂನು ಜಾರಿ ಸಂಸ್ಥೆಗಳ ಗೋಚರತೆಯಿಂದ ಸುರಕ್ಷತೆಯ ಭಾವನೆ ಬರುತ್ತದೆ. ಇಲ್ಲಿ ಮೂಲಸೌಕರ್ಯ ಮತ್ತು ಕಣ್ಗಾವಲು ವ್ಯವಸ್ಥೆಗಳಲ್ಲಿ ಹೆಚ್ಚಿನ ಹೂಡಿಕೆ ಮಾಡಲಾಗಿದೆ ಮತ್ತು ಅಧಿಕಾರಿಗಳ ಉಪಸ್ಥಿತಿಯು ಸಾಮಾಜಿಕ ರಚನೆಯ ಭಾಗವಾಗಿದೆ.
ಇದು ಒಂದು ರೀತಿಯ ಸುವ್ಯವಸ್ಥೆ ಮತ್ತು ಊಹಿಸುವಿಕೆಗೆ ಕಾರಣವಾಗುತ್ತದೆ. ಇದು ರಾತ್ರಿಯ ನಂತರವೂ ಆತ್ಮವಿಶ್ವಾಸವನ್ನು ನೀಡುತ್ತದೆ. ಮತ್ತೊಂದೆಡೆ ನಾರ್ವೆಯಂತಹ ದೇಶಗಳಲ್ಲಿ ಸುರಕ್ಷತೆಯು ಸಮುದಾಯಗಳನ್ನು ಒಟ್ಟಿಗೆ ಬಂಧಿಸುವ ವಿಶ್ವಾಸದಿಂದ ಬರುತ್ತದೆ. ಸಾಮಾಜಿಕ ಸಾಮರಸ್ಯ, ಸಂಸ್ಥೆಗಳಲ್ಲಿನ ನಂಬಿಕೆ ಮತ್ತು ಸಾಮೂಹಿಕ ಜವಾಬ್ದಾರಿಯುತ ಭಾವನೆಯು ಜನರು ಇತರರು ಕಾನೂನುಬದ್ಧವಾಗಿ ವರ್ತಿಸುತ್ತಾರೆ ಎಂದು ಊಹಿಸುವ ವಾತಾವರಣವನ್ನು ಸೃಷ್ಟಿಸುತ್ತದೆ. ಈ ಉದಾಹರಣೆಗಳು ಸುರಕ್ಷತೆಯು ಕೇವಲ ಅಪರಾಧದ ಅನುಪಸ್ಥಿತಿಯಲ್ಲ ಎಂಬುದನ್ನು ತೋರಿಸುತ್ತವೆ. ಬದಲಾಗಿ ಕಾನೂನು, ಸಾಂಸ್ಥಿಕ ಅಥವಾ ಸಾಮಾಜಿಕ ವ್ಯವಸ್ಥೆಗಳ ಮೂಲಕ ನಿರ್ಮಿಸಲ್ಪಟ್ಟಿದೆ. ಜಾಗತಿಕ ಪ್ರವೃತ್ತಿಗಳು. ಭಾರತವು 72% ಅಂಕ ಗಳಿಸಿದ್ದು, ಬುಲ್ಗೇರಿಯಾ, ಸೈಪ್ರಸ್ ಮತ್ತು ಲಿಬಿಯಾದೊಂದಿಗೆ ಇದೆ. ಇದು ಜಾಗತಿಕ ಸರಾಸರಿಗಿಂತ ಉತ್ತಮವಾಗಿದ್ದರೂ ನಗರ ಮೂಲಸೌಕರ್ಯ ಮತ್ತು ಸಾಮಾಜಿಕ ಅಸಮಾನತೆಗಳಲ್ಲಿನ ಸಮಸ್ಯೆಗಳನ್ನು ತೋರಿಸುತ್ತದೆ. ಲ್ಯಾಟಿನ್ ಅಮೆರಿಕ ಮತ್ತು ಸಹಾರಾ ಸಬ್ ಸಹಾರಾ ಆಫ್ರಿಕಾದ ಕೆಲವು ಭಾಗಗಳು ಸುರಕ್ಷತೆಯ ಕಡಿಮೆ ಮಟ್ಟವನ್ನು ವರದಿ ಮಾಡುತ್ತವೆ. ಉದಾಹರಣೆಗೆ ಬ್ರೆಜಿಲ್ 51%, ನೈಜೀರಿಯಾ 53% ಮತ್ತು ದಕ್ಷಿಣ ಆಫ್ರಿಕಾ 33%. ಗ್ಯಾಲಪ್ 2025 ವರದಿ ಪ್ರಕಾರ ಜಗತ್ತಿನಲ್ಲಿ ಸಂಘರ್ಷಗಳಿದ್ದರೂ ಜನರು ಹೆಚ್ಚು ಸುರಕ್ಷಿತವಾಗಿ ಇದ್ದೇವೆ ಎಂದು ಭಾವಿಸುತ್ತಿದ್ದಾರೆ. ಸಿಂಗಾಪುರ, ತಾಜಿಕಿಸ್ತಾನ್ ಸೇರಿದಂತೆ 10 ದೇಶಗಳು ರಾತ್ರಿ ಒಂಟಿಯಾಗಿ ಓಡಾಡಲು ಅತ್ಯಂತ ಸುರಕ್ಷಿತವಾದ ದೇಶಗಳಾಗಿವೆ. ಬಲವಾದ ಆಡಳಿತ, ಮೂಲಸೌಕರ್ಯ, ಹೂಡಿಕೆ ಅಥವಾ ಸಮುದಾಯದ ವಿಶ್ವಾಸದಿಂದ ಈ ದೇಶಗಳಲ್ಲಿ ಸುರಕ್ಷತೆ ನೆಲೆಸಿದೆ. ಭಾರತ 72% ಅಂಕ ಗಳಿಸಿದ್ದು, ಸುರಕ್ಷತೆಯು ಕೇವಲ ಅಪರಾಧದ ಅನುಪಸ್ಥಿತಿಯಲ್ಲ, ಅದು ವ್ಯವಸ್ಥೆಗಳಿಂದ ನಿರ್ಮಿಸಲ್ಪಟ್ಟ ಭಾವನೆ ಎಂಬುದನ್ನು ವರದಿ ಸ್ಪಷ್ಟಪಡಿಸಿದೆ.